ಪ್ರಾಣಿ ಸಂಗ್ರಹಾಲಯ ಎಂದರೆ ಪ್ರಾಣಿಗಳನ್ನು ಪ್ರದರ್ಶಿಸುವುದೋ ಅಥವಾ ತಂತ್ರಜ್ಞಾನ ಮತ್ತು ವಿಜ್ಞಾನದ ಮೂಲಕ ಪ್ರಾಣಿಗಳ ನೈಸರ್ಗಿಕ ಜೀವನವನ್ನು ಮರುಸೃಷ್ಟಿಸುವುದೋ ಅಥವಾ ಕೇವಲ ಮನುಷ್ಯನ ವಿನೋದಕ್ಕಾಗಿ ಪ್ರಾಣಿಗಳನ್ನು ಬಳಸಿಕೊಳ್ಳುವುದೋ? ಇಂತಹ 16 ಪ್ರಶ್ನೆಗಳ ಗುಂಗಿನಲ್ಲಿ ನಮ್ಮ ಪಯಣ ಹೊರಟಿದ್ದು ಚಿತ್ರದುರ್ಗದ ಆಡುಮಲ್ಲೇಶ್ವರ ಪ್ರಾಣಿ ಸಂಗ್ರಹಾಲಯದ ಕಡೆಗೆ. ಅಷ್ಟಕ್ಕೂ ಕಾಡಿನ ಅಂಗಳದಲ್ಲಿ ನೆಮ್ಮದಿಯಿಂದ ವಾಸಿಸುವ ಪ್ರಾಣಿಗಳನ್ನು ಹಿಡಿದು ಬೋನು ಅಥವಾ ಆವರಣದಲ್ಲಿಟ್ಟು ಮನುಷ್ಯರು ಅದನ್ನು ಪಳಗಿಸಿ ಪ್ರದರ್ಶಿಸುವ ಸಂಪ್ರದಾಯವಾದರೂ ಎಲ್ಲಿ ಹುಟ್ಟಿತು ಎಂಬ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಹೀಗೆ. ಜಗತ್ತಿನ ಮೊದಲ ಪ್ರಾಣಿ ಸಂಗ್ರಹಾಲಯದ ಪುರಾವೆ ಸಿಗುವುದು ಈಜಿಪ್ಟ್ನಲ್ಲಿ. ಅಲ್ಲಿನ ರಾಜರು ಶ್ರೀಮಂತರು ಆನೆ, ಜಿರಾಫೆಯಂತಹ ಪ್ರಾಣಿಗಳನ್ನು ತಮ್ಮ ಸಂಪತ್ತು, ಅಧಿಕಾರ ಮತ್ತು ಶೌರ್ಯವನ್ನು ಪ್ರದರ್ಶಿಸಲು ಮಾತ್ರ ಬಳಸುತ್ತಿದ್ದರು. ಇನ್ನು ನಮ್ಮ ದೇಶದ ಕಡೆ ಗಮನ ಕೊಡುವುದಾದರೆ ಬ್ರಿಟಿಷರು ಬರುವುದಕ್ಕೆ ಮೊದಲೇ ಭಾರತದ ರಾಜರ ಅರಮನೆಗಳಲ್ಲಿ ಹುಲಿ, ಸಿಂಹ, ಚಿರತೆಗಳಂತಹ ದೈತ್ಯ ಪ್ರಾಣಿಗಳನ್ನು ತಮ್ಮ ವೈಭವವನ್ನು ಪ್ರದರ್ಶಿಸಲು ಬಳಸುತ್ತಿದ್ದರು ಎನ್ನುವುದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಕಾಲ ಕಳೆದಂತೆ ಮನುಷ್ಯನ ದುರಾಸೆಯಿಂದ ಅಕ್ರಮ ಕ್ರಾಸ್ ಬ್ರೀಡಿಂಗ್ ಮಾಡಿಸುವುದು, ಸರ್ಕಸ್ನಂತಹ ಮನೋರಂಜನೆಗಳಲ್ಲಿ ಪ್ರಾಣಿಗಳನ್ನು ಹಿಂಸಿಸುವುದನ್ನು ಕಂಡ ಭಾರತ ಸರ್ಕಾರ ಇದರ ಕಟ್ಟುನಿಟ್ಟಿನ ಕ್ರಮಕ್ಕಾಗಿ ವನ್ಯಜೀವಿ ಕಾಯ್ದೆಯನ್ನು 1972ರಲ್ಲಿ ಜಾರಿಗೆ ತಂದರು. ಇದರ ಮಧ್ಯದಲ್ಲಿ ಮತ್ತೊಂದು ಪ್ರಶ್ನೆ ಕಾಡಿದ್ದು, ಅಷ್ಟಕ್ಕೂ ಪ್ರಾಣಿ ಸಂಗ್ರಹಾಲಯದಿಂದ ಪ್ರಾಣಿಗಳ ಮೇಲೆ ಉಪಯೋಗವಾದರೂ ಏನು ಎಂದು. ಈ ಸಂಗ್ರಹಾಲಯಗಳು ವನ್ಯಜೀವಿಗಳ ಉಳಿವು, ಆರೋಗ್ಯ ಮತ್ತು ಸಂತತಿ ರಕ್ಷಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ಕೃತಕ ಸಂತಾನೋತ್ಪತ್ತಿಯ ಮೂಲಕ ಅಳಿವಿನ ಅಂಚಿನಲ್ಲಿದ್ದ ಹಲವು ತಳಿಗಳನ್ನು ಯಶಸ್ವಿಯಾಗಿ ಬದುಕುಳಿಸಿ ಮರಳಿ ಕಾಡಿಗೆ ಬಿಟ್ಟಿದ್ದು ಉದಾಹರಣೆಗಳಿವೆ. ಇನ್ನು ಮೃಗಾಲಯದ ಪ್ರಾಣಿಗಳ ಮೇಲೆ ಸಂಶೋಧನೆ ಮಾಡಿ ಕಾಡಿನ ಪ್ರಾಣಿಗಳಿಗೆ ಬರುವ ಸಾಂಕ್ರಾಮಿಕ ರೋಗಗಳಿಗೆ ಲಸಿಕೆಗಳನ್ನು ಕಂಡುಹಿಡಿಯಲು ಅನುಕೂಲ ಮಾಡಿಕೊಡುತ್ತಿದೆ. ಮುಂದಿನ ಪೀಳಿಗೆಗೆ ವನ್ಯಜೀವಿಗಳ ಮಹತ್ವವನ್ನು ಪರಿಚಯಿಸಲು ಮೃಗಾಲಯಗಳು ಅತ್ಯಗತ್ಯವಾಗಿದೆ. ವನ್ಯಜೀವಿಗಳನ್ನು ಗೌರವಿಸುವುದು ಮತ್ತು ಅವುಗಳ ರಕ್ಷಣೆ ಪ್ರತಿಯೊಬ್ಬ ಮಾನವನ ಕರ್ತವ್ಯವಾಗಿದೆ. ಮತ್ತಷ್ಟು ಹೊಸ ಕಥೆಗಳೊಂದಿಗೆ ನಾವು ನಿಮ್ಮ ಮುಂದೆ ಮತ್ತೆ ಸಿಗೋಣ.